ಮಿಥುನ ರಾಶಿಯ ಜನರು ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹೌದು ಸ್ನೇಹಿತರೆ, ನೀವು ಇಂದಿನ ಭಾಷಣವನ್ನು ಕೊನೆಯವರೆಗೂ ಕೇಳಿದರೆ ಬಹುಶಃ ಮುಂಬರುವ ದಿನಗಳಲ್ಲಿ ನಿಮ್ಮ ಮನೆಯ ಮುಂದೆ ದೊಡ್ಡ ಸರ್ಕಾರಿ ವಾಹನ ನಿಂತಾಗ ಈ ವಿಡಿಯೋದಲ್ಲಿ ಹೇಳಲಾದ ಪ್ರತಿಯೊಂದು ಮಾತು ನಿಜವೆಂದು ಸಾಬೀತುಪಡಿಸುತ್ತದೆ ಎಂದು ನೀವು ನೆನಪಿಸಿಕೊಳ್ಳುತ್ತೀರಿ. ಆದರೆ ನಿರೀಕ್ಷಿಸಿ, ಈ ವಾಹನ ಎಲ್ಲರಿಗೂ ಬರುವುದಿಲ್ಲ. ಈ ರಾಶಿಚಕ್ರ ಚಿಹ್ನೆಯನ್ನು ಹೊಂದಿರುವವರಿಗೆ ಮತ್ತು ಅವರ ಭವಿಷ್ಯವು ತೆರೆಯಲಿರುವವರಿಗೆ ಇದು ಸಂಕೇತವಾಗಿ ಮಾತ್ರ ಬರುತ್ತದೆ. ಅತ್ಯಂತ ಆಶ್ಚರ್ಯಕರ ವಿಷಯ ಇನ್ನೂ ಬರಬೇಕಿದೆ, ಏಕೆಂದರೆ ಈ ವಾಹನವು ನಿಮ್ಮ ಜೀವನದಲ್ಲಿ ಬರಲು ಕಾರಣ ನೀವು ಪ್ರಸ್ತುತ ಯೋಚಿಸುತ್ತಿರುವಂತೆ ಇರುವುದಿಲ್ಲ. ಆದ್ದರಿಂದ ಇಂದು ಸಾಮಾನ್ಯ ದಿನವಲ್ಲ. ಕೆಲವೇ ಜನರು ಗುರುತಿಸಬಹುದಾದ ಶಕ್ತಿಯು ನಿಮ್ಮ ಸುತ್ತಲೂ ನಿರ್ಮಾಣವಾಗುತ್ತಿದೆ. ಹಲವಾರು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರ ಆತಂಕವು ಸುಳಿದಾಡುತ್ತಿದೆ. ಕೆಲವೊಮ್ಮೆ ಎಲ್ಲವೂ ಸರಿಯಾಗಲಿದೆ ಎಂದು ಭಾಸವಾಗುತ್ತದೆ ಮತ್ತು ಕೆಲವೊಮ್ಮೆ ಎಲ್ಲವೂ ಮತ್ತೆ ನಿಮ್ಮ ಕೈಯಿಂದ ಜಾರಿ ಹೋಗಬಹುದು ಎಂಬ ಹಠಾತ್ ಭಯ ಪ್ರಾರಂಭವಾಗುತ್ತದೆ. ಆದರೆ ಇಂದು ಗ್ರಹಗಳ ಚಲನೆಯು ನಿಮ್ಮ ಮನೆ, ನಿಮ್ಮ ಗೌರವ ಮತ್ತು ನಿಮ್ಮ ಭವಿಷ್ಯಕ್ಕೆ ನೇರವಾಗಿ ಸಂಬಂಧಿಸಿದೆ ಸಂಕೇತವನ್ನು ನೀಡುತ್ತಿದೆ. ಮೊದಲು ನಿಮ್ಮ ಮನಸ್ಸಿನಲ್ಲಿ ಭಗವಾನ್ ಮಹಾಕಾಳನನ್ನು ನೆನಪಿಸಿಕೊಳ್ಳಿ. ನಿಮ್ಮ ನಂಬಿಕೆ ನಿಜವಾಗಿದ್ದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ಜೈ ಶ್ರೀ ಮಹಾಕಾಳ ಎಂದು ಬರೆಯಿರಿ. ಪ್ರಾಮಾಣಿಕತೆಯಿಂದ ಅವರ ಹೆಸರನ್ನು ತೆಗೆದುಕೊಂಡರೆ ಅನೇಕ ನಿರ್ಬಂಧಿತ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಎಂದು ನಂಬಲಾಗಿದೆ ಮತ್ತು ಇಂದಿನ ಶಕ್ತಿಯು ಮೊದಲು ಅವರನ್ನು ಸಂಪೂರ್ಣವಾಗಿ ನಂಬಿಕೆಯಿಂದ ನೆನಪಿಸಿಕೊಳ್ಳುವ ವ್ಯಕ್ತಿಯನ್ನು ತಲುಪುವ ಸಾಧ್ಯತೆ ಇದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಹಿತೈಷಿ ಎಂದು ಹೊರನೋಟಕ್ಕೆ ನಟಿಸುತ್ತಾನೆ, ಆದರೆ ಆಂತರಿಕವಾಗಿ ಅವರು ನಿಮ್ಮ ಪ್ರಗತಿಯಿಂದ ತೊಂದರೆಗೊಳಗಾಗುತ್ತಾರೆ. ನೀವು ಬಹುಶಃ ಅವರನ್ನು ಎಂದಿಗೂ ಅನುಮಾನಿಸಿಲ್ಲ. ಅದಕ್ಕಾಗಿಯೇ ಕೆಲವು ಸಮಯದಿಂದ ನಿಮ್ಮ ಅನೇಕ ಕಾರ್ಯಗಳು ಕೊನೆಯ ಕ್ಷಣದಲ್ಲಿ ಸ್ಥಗಿತಗೊಂಡಿವೆ. ಆದರೆ ಈಗ ಸಮಯ ಬದಲಾಗಲಿದೆ, ಏಕೆಂದರೆ ಇಲ್ಲಿಯವರೆಗೆ ನಿಮ್ಮನ್ನು ಅಡ್ಡಿಪಡಿಸಿದ ಶಕ್ತಿಗಿಂತ ಹೆಚ್ಚಿನ ಶಕ್ತಿಯು ಈಗ ನಿಮ್ಮ ಪರವಾಗಿ ಒಟ್ಟುಗೂಡಿದೆ ಮತ್ತು ಅನೇಕ ಜನರು ಈ ವಿಡಿಯೋವನ್ನು ಬಿಟ್ಟು ಬಿಡುವುದು ಇಲ್ಲಿಂದ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರುಗಳಿಗೆ ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಆದಾಗ್ಯೂ ನಿಜವಾದ ಸುಳಿವು ಪ್ರಾರಂಭವಾಗುವುದು ಇಲ್ಲಿಂದಲೇ. ಸರ್ಕಾರಿ ವಾಹನ ಎಂಬ ಪದಗಳನ್ನು ಕೇಳುವುದರಿಂದ ಅನೇಕ ಜನರಲ್ಲಿ ಭಯ ಉಂಟಾಗುತ್ತದೆ. ಆದರೆ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಅದು ಯಾವಾಗಲೂ ಭಯ ಎಂದು ಅರ್ಥವಲ್ಲ. ಕೆಲವೊಮ್ಮೆ ಇದು ಗೌರವದ ಸಂಕೇತವಾಗಿದೆ, ಕೆಲವೊಮ್ಮೆ ಇದು ದೀರ್ಘಕಾಲದ ಸಮಸ್ಯೆಯ ಪರಿಹಾರವನ್ನು ಸೂಚಿಸುತ್ತದೆ ಮತ್ತು ಕೆಲವರಿಗೆ ಇದು ಅವರು ವರ್ಷಗಳಿಂದ ಕಾಯುತ್ತಿದ್ದ ಒಳ್ಳೆಯ ಸುದ್ದಿಗೆ ಬಾಗಿಲು ತೆರೆಯುತ್ತದೆ. ಆದರೆ ಈಗ ನಿಮಗೆ ಏನಾಗಲಿದೆ ಎಂಬುದಕ್ಕೆ ಉತ್ತರವನ್ನು ಹುಡುಕಬೇಡಿ, ಏಕೆಂದರೆ ಗ್ರಹಗಳು ಅದರೊಂದಿಗೆ ಮತ್ತೊಂದು ರಹಸ್ಯವನ್ನು ಮರೆಮಾಡಿದೆ. ಇಂದು ಮಧ್ಯಾಹ್ನದಿಂದ ಸಂಜೆಯವರೆಗೆ ಹೆಚ್ಚಿನ ಜನರು ಕ್ಷುಲ್ಲಕವೆಂದು ತಿರಸ್ಕರಿಸುವ ಒಂದು ಸಣ್ಣ ಘಟನೆ ಸಂಭವಿಸುತ್ತದೆ. ಆದರೆ ಈ ಸಣ್ಣ ಘಟನೆಯು ಮುಂಬರುವ ಪ್ರಮುಖ ಬದಲಾವಣೆಯ ಮೊದಲ ಸಂಕೇತವಾಗಿರುತ್ತದೆ. ನೀವು ಹಠಾತ್ ಕರೆಯನ್ನು ಸ್ವೀಕರಿಸಬಹುದು, ಹಳೆಯ ಪರಿಚಯಸ್ಥರನ್ನು ಭೇಟಿಯಾಗಬಹುದು, ದಾಖಲೆಯನ್ನು ಕಂಡುಹಿಡಿಯಬಹುದು ಅಥವಾ ನೀವು ಆರಂಭದಲ್ಲಿ ನಂಬದ ಸುದ್ದಿಯನ್ನು ಪಡೆಯಬಹುದು. ನಿಮ್ಮ ಹಣೆಬರಹವು ತಿರುಗಲು ಪ್ರಾರಂಭಿಸುವ ಕ್ಷಣ ಇದಾಗಿರುತ್ತದೆ. ನೀವು ಇಲ್ಲಿಯವರೆಗೆ ನೋಡಿದ್ದರೆ ನಿಮ್ಮ ಹಣೆಬರಹದ ಬಗ್ಗೆ ಸತ್ಯವನ್ನು ತಿಳಿದುಕೊಳ್ಳಲು ನೀವು ಬಯಸುತ್ತೀರಿ ಎಂದರ್ಥ. ಒಂದು ಸಣ್ಣ ವಿನಂತಿ, ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮೊಂದಿಗೆ ಸೇರಿ, ಏಕೆಂದರೆ ಅಂತಹ ಅಪರೂಪದ ಜಾತಕಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಚಿಹ್ನೆಗಳನ್ನು ಗುರುತಿಸುವವರನ್ನು ಮಾತ್ರ ತಲುಪುತ್ತವೆ. ಆದರೆ ನಿರೀಕ್ಷಿಸಿ, ನಾನು ಹೇಳಿದ್ದು ಇದು ಸಂಪೂರ್ಣ ಕಥೆಯಲ್ಲ. ನಿಜವಾದ ರಹಸ್ಯವು ಮುಸ್ಸಂಜೆಯ ನಂತರ ಪ್ರಾರಂಭವಾಗುತ್ತದೆ, ಏಕೆಂದರೆ ಸೂರ್ಯ ಮುಳುಗುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಹಳೆಯ ತೊಳಕು ಕೂಡ ಬಿಚ್ಚಿಕೊಳ್ಳಲು ಪ್ರಾರಂಭವಾಗುತ್ತದೆ. ನೀವು ಆಗಾಗ್ಗೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಭಾರವಾದ ಹೃದಯವನ್ನು ಅನುಭವಿಸುತ್ತಿರಬಹುದು. ಕೆಲವೊಮ್ಮೆ ನೀವು ಯಾವುದೇ ಕಾರಣವಿಲ್ಲದೆ ಯಾರನ್ನಾದರೂ ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಕೆಲವೊಮ್ಮೆ ನೀವು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುತ್ತೀರಿ. ಇದು ಕೇವಲ ಕಾಕತಾಳೀಯವಲ್ಲ. ಈ ಸಮಯವು ನಿಮ್ಮನ್ನು ಒಂದು ಪ್ರಮುಖ ಬದಲಾವಣೆಗೆ ಸಿದ್ಧಪಡಿಸುತ್ತಿತ್ತು. ಹಣದ ವಿಷಯದಲ್ಲಿಯೂ ಒಂದು ವಿಶಿಷ್ಟ ಸಂಯೋಜನೆ ರೂಪುಗೊಳ್ಳುತ್ತಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಹಣವನ್ನು ಮರುಪಡೆಯುವ ಸಾಧ್ಯತೆ ಹೆಚ್ಚುತ್ತಿದೆ. ಹಳೆಯ ವಹಿವಾಟು ಬಗೆಹರಿಯಬಹುದು. ನೀವು ಅರ್ಜಿ ಸಲ್ಲಿಸಿದ್ದರೆ, ನಿರ್ಧಾರಕ್ಕಾಗಿ ಕಾಯುತ್ತಿದ್ದರೆ ಅಥವಾ ಅಧಿಕಾರಿಯನ್ನು ಭೇಟಿಯಾಗಲು ಬಯಸಿದರೆ ಸಂದರ್ಭಗಳು ಕ್ರಮೇಣ ನಿಮ್ಮ ಪರವಾಗಿ ಬದಲಾಗುತ್ತಿವೆ. ಆದರೆ ಈ ಒಂದು ತಪ್ಪು ಎಲ್ಲ ಲಾಭಗಳನ್ನು ನಷ್ಟಗಳಾಗಿ ಪರಿವರ್ತಿಸಬಹುದು. ಆ ತಪ್ಪು ಏನು? ಇದು ಹೆಚ್ಚಿನ ಜನರಿಗೆ ತಿಳಿದಿಲ್ಲದ ವಿಷಯ ಮತ್ತು ನನ್ನನ್ನು ನಂಬಿರಿ, ನೀವು ಈ ಒಂದು ತಪ್ಪನ್ನು ಮಾಡಿದರೆ
ನೀವು ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ಇದರ ಮಧ್ಯೆ ಜೀವನದಲ್ಲಿ ಅನಿರೀಕ್ಷಿತ ತಿರುವು ಕೂಡ ಕಾಣಿಸಿಕೊಳ್ಳುತ್ತಿದೆ. ಒಂಟಿಯಾಗಿರುವವರು ಹಳೆಯ ಪರಿಚಯಸ್ಥರ ಮೂಲಕ ತಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಹೊಸ ಆರಂಭವನ್ನು ಕಂಡುಕೊಳ್ಳಬಹುದು ಮತ್ತು ಈಗಾಗಲೇ ಸಂಬಂಧದಲ್ಲಿರುವವರು ಯಾವುದೇ ತಪ್ಪು ಗ್ರಹಿಕೆಯನ್ನು ಕೊನೆಗೊಳಿಸುವ ಸಾಧ್ಯತೆ ಇದೆ. ಆದಾಗ್ಯೂ ಇದಕ್ಕೆ ಒಂದು ಸ್ಥಿತಿ ಇದೆ, ಅದನ್ನು ಗ್ರಹಗಳು ಪದೇ ಪದೇ ಸೂಚಿಸುತ್ತಿವೆ. ಆ ಸ್ಥಿತಿಯು ನಿಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದೆ, ಇತರ ವ್ಯಕ್ತಿಗೆ ಅಲ್ಲ. ಹೆಚ್ಚಿನ ಜನರು ಎಲ್ಲವನ್ನೂ ಕಂಡುಕೊಂಡಿದ್ದಾರೆ ಎಂದು ಭಾವಿಸುವ ಸ್ಥಳ ಇದು, ಆದರೆ ಇಲ್ಲ. ದೊಡ್ಡ ಸುಳಿವು ಇನ್ನೂ ಬರಬೇಕಿದೆ, ಏಕೆಂದರೆ ನಿಮ್ಮ ಮನೆಯ ಮುಂದೆ ಬರುತ್ತಿದೆ ಎಂದು ಹೇಳಲಾಗುವ ಸರ್ಕಾರಿ ವಾಹನವು ಆಡಳಿತದ ಬಗ್ಗೆ ಮಾತ್ರವಲ್ಲ. ಕೆಲವೇ ಜನರು ಅರ್ಥ ಮಾಡಿಕೊಳ್ಳುವ ನಿಮ್ಮ ಹಣೆಬರಹದ ಬಾಗಿಲಿನ ಬಗ್ಗೆ ನೀವು ಈಗ ಒಂದೇ ಒಂದು ಪ್ರಶ್ನೆಯನ್ನು ಕೇಳುತ್ತಿರಬಹುದು: ಆ ಸಿಗ್ನಲ್ ಆ ಸರ್ಕಾರಿ ವಾಹನಕ್ಕೆ ಹೇಗೆ ಸಂಪರ್ಕಗೊಳ್ಳುತ್ತದೆ? ಈ ಪ್ರಶ್ನೆ ಬಹಳ ಮುಖ್ಯ, ಏಕೆಂದರೆ ಕೆಲವೊಮ್ಮೆ ಸ್ಪಷ್ಟವಾದ ವಾಸ್ತವವು ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ. ಹೌದು ಸ್ನೇಹಿತರೆ, ಮುಂಬರುವ ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ಅಧಿಕಾರಿ, ಪ್ರಮುಖ ದಾಖಲೆ, ಸರ್ಕಾರಿ ಪ್ರಕ್ರಿಯೆ ಅಥವಾ ಪ್ರಭಾವಿ ವ್ಯಕ್ತಿಗೆ ಸಂಬಂಧಿಸಿದೆ ಕೆಲಸವು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯುವ ಸಂದರ್ಭಗಳು ಉದ್ಭವಿಸಬಹುದು. ಮೊದಲಿಗೆ ತಿಂಗಳುಗಳಿಂದ ಸ್ಥಗಿತಗೊಂಡಿದ್ದ ಒಂದು ವಿಷಯವು ಹೇಗೆ ವೇಗವಾಗಿ ಪ್ರಗತಿ ಹೊಂದುತ್ತಿದೆ ಎಂದು ನೀವು ನಂಬಲಾಗದವರಾಗಿರಬಹುದು, ಆದರೆ ನೀವು ತಾಳ್ಮೆಯಿಂದಿರಬೇಕಾದ ಸಮಯ ಇದು. ನೆನಪಿಡಿ, ಪ್ರತಿ ಶುಭ ಸಂದರ್ಭವು ಅದರೊಂದಿಗೆ ಒಂದು ಸಣ್ಣ ಪರೀಕ್ಷೆಯನ್ನು ತರುತ್ತದೆ. ಈಗ ನಿಮ್ಮ ಸುತ್ತಲಿನ ಜನರನ್ನು ನೋಡಿ, ನಿಮ್ಮ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳಲು ಬಯಸುವ ಯಾರಾದರೂ ಇದ್ದಾರೆಯೇ? ನಿಮ್ಮ ಕೆಲಸ, ನಿಮ್ಮ ಯೋಜನೆಗಳು ಅಥವಾ ನಿಮ್ಮ ಹಣಕಾಸಿನ ಬಗ್ಗೆ ಪದೇ ಪದೇ ಕೇಳುತ್ತಿದ್ದಾರೆಯೇ? ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಸೂಕ್ತವಲ್ಲ. ಸಮಯ ಬರುವವರೆಗೆ ಕೆಲವು ವಿಷಯಗಳನ್ನು ನಿಮ್ಮೊಳಗೆ ಇಟ್ಟುಕೊಳ್ಳಿ. ಇದು ನಿಮ್ಮ ಉತ್ತಮ ಆಯ್ಕೆಯಾಗಿದೆ, ಆದರೆ ನಾನು ಹೇಳಲಿರುವ ವಿಷಯವು ನಿಮಗೆ ಆಶ್ಚರ್ಯವನ್ನುಂಟು ಮಾಡಬಹುದು. ಮುಂದಿನ ಕೆಲವು ದಿನಗಳಲ್ಲಿ, ಇಂದಿನಿಂದ ಮುಸ್ಸಂಜೆಯ ನಂತರ, ನಿಮಗಾಗಿ ವಿಶೇಷ ಚಿಹ್ನೆಗಳನ್ನು ಹೊಂದಿರಬಹುದು. ಬಹುಶಃ ನಿಮಗೆ ಕರೆ, ಸಂದೇಶ, ಸಭೆ ಅಥವಾ ಕೆಲವು ಹಳೆಯ ವಿಷಯ ಮತ್ತೆ ಬರಬಹುದು. ಆ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಮೊದಲು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಿ, ನಂತರ ಮುಂದುವರಿಯಿರಿ. ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮತ್ತು ಕಮೆಂಟ್ಗಳಲ್ಲಿ ಜೈ ಶ್ರೀ ಮಹಾಕಾಳ ಎಂದು ಬರೆಯಿರಿ. ಮಹಾಕಾಳನನ್ನು ನೆನಪಿಸಿಕೊಳ್ಳುವುದರಿಂದ ಮನಸ್ಸು ಸ್ಥಿರವಾಗಿರುತ್ತದೆ ಮತ್ತು ಸ್ಥಿರವಾದ ಮನಸ್ಸು ಮಾತ್ರ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಈಗ ವೃತ್ತಿಜೀವನದ ವಿಷಯ. ನೀವು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಮೊದಲಿಗೆ ಸಾಮಾನ್ಯವೆಂದು ತೋರುವ ಅವಕಾಶವು ಉದ್ಭವಿಸಬಹುದು, ಆದರೆ ಅದು ನಂತರ ಗಮನಾರ್ಹ ಪ್ರಯೋಜನಗಳನ್ನು ನೀಡುತ್ತದೆ. ನೀವು ಈಗಾಗಲೇ ಕೆಲಸ ಮಾಡುತ್ತಿದ್ದರೆ ಹಿರಿಯ ವ್ಯಕ್ತಿಯು ನಿಮ್ಮ ಕೆಲಸವನ್ನು ಗಮನಿಸಬಹುದು. ಆದ್ದರಿಂದ ಈ ದಿನಗಳಲ್ಲಿ ಸಣ್ಣ ನಿರ್ಲಕ್ಷ್ಯವನ್ನು ಸಹ ತಪ್ಪಿಸಿ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವುದು ಪ್ರಯೋಜನಕಾರಿಯಾಗಿದೆ. ಹಣಕಾಸಿನ ಶಕುನಗಳು ಸಹ ಕ್ರಮೇಣ ಅನುಕೂಲಕರವಾಗಿರುತ್ತವೆ. ಬಾಕಿ ಇರುವ ಪಾವತಿಗಳು, ಹಳೆಯ ಖಾತೆಗಳು ಅಥವಾ ಹೊಸ ಅವಕಾಶವು ನಿಮ್ಮ ಪರವಾಗಿ ಕೆಲಸ ಮಾಡಬಹುದು, ಆದರೆ ಖರ್ಚು ಮಾಡುವಾಗ ಸಂಯಮವನ್ನು ಕಾಪಾಡಿಕೊಳ್ಳಿ. ಭವಿಷ್ಯದಲ್ಲಿ ಹಣವನ್ನು ಉಳಿಸುವುದು ಹೆಚ್ಚು ಉಪಯುಕ್ತವಾಗಿರುತ್ತದೆ. ಈಗ ಪ್ರೀತಿ ಮತ್ತು ಕುಟುಂಬದ ವಿಷಯದಲ್ಲಿ ನಿಮಗೆ ಹತ್ತಿರವಿರುವ ಯಾರೊಂದಿಗಾದರೂ ನೀವು ಭಿನ್ನಾಭಿಪ್ರಾಯವನ್ನು ಹೊಂದಿದ್ದರೆ ಉಪಕ್ರಮವನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ. ಅನೇಕ ಸಂಬಂಧಗಳು ನಿಜವಾದ ಸಂಭಾಷಣೆಗಾಗಿ ಮಾತ್ರ ಕಾಯುತ್ತಿವೆ. ಕುಟುಂಬದ ಹಿರಿಯರ ಆಶೀರ್ವಾದವು ನಿಮಗೆ ಶುಭವೆಂದು ಸಾಬೀತಾಗುತ್ತದೆ. ಅದೇ ವಿಷಯಗಳು ನಿಮ್ಮ ಮನಸ್ಸಿಗೆ ಬರುತ್ತಲೇ ಇದ್ದರೆ, ಒಂದು ಹೆಸರು, ಸ್ಥಳ ಅಥವಾ ಹಳೆಯ ನೆನಪು ನಿಮ್ಮ ಮನಸ್ಸಿಗೆ ಬರುತ್ತಿದ್ದರೆ, ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಡಿ. ನಿಮ್ಮ ಪ್ರಸ್ತುತ ಜೀವನಕ್ಕೆ ಅದರ ಸಂಪರ್ಕವನ್ನು ಶಾಂತವಾಗಿ ಪರಿಗಣಿಸಿ ಮತ್ತು ಇಲ್ಲಿಯೇ ಕಥೆಯು ಹೊಸ ತಿರುವು ಪಡೆಯುತ್ತದೆ. ಮುಂದಿನ ದಿನಗಳಲ್ಲಿ ನೀವು ಏನನ್ನಾದರೂ ಎದುರಿಸಬಹುದು ಅಥವಾ ಮಾಹಿತಿಯನ್ನು ಪಡೆಯಬಹುದು. ಅದು ಮೊದಲಿಗೆ ಕ್ಷುಲ್ಲಕವೆಂದು ತೋರುತ್ತದೆ, ಆದರೆ ನಂತರ ಅದು ಅತ್ಯಂತ ಮಹತ್ವದ್ದಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಆದ್ದರಿಂದ ಮುಂದಿನ ಕೆಲವು ದಿನಗಳವರೆಗೆ ಜಾಗರೂಕರಾಗಿರಿ, ತಾಳ್ಮೆಯಿಂದಿರಿ ಮತ್ತು ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಈಗ ಹೊರಹೊಮ್ಮುವ ಚಿಹ್ನೆಗಳು ಈ ಇಡೀ ಕಥೆಗೆ ಹೊಸ ದಿಕ್ಕನ್ನು ನೀಡುತ್ತದೆ ಮತ್ತು ಇಲ್ಲಿಯವರೆಗೆ ಬೆಳೆಯುತ್ತಿರುವ ಸಂದರ್ಭಗಳ ನಿಜವಾದ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ. ಹೌದು ಸ್ನೇಹಿತರೆ, ನೀವು ಇಲ್ಲಿಯವರೆಗೆ ಕೇಳಿರುವುದು ಘಟನೆಗಳ ಆರಂಭ ಮಾತ್ರ. ಒಬ್ಬ ವ್ಯಕ್ತಿಯು ತಮ್ಮ ಸ್ವಂತ ಜೀವನದಲ್ಲಿ ಗುಪ್ತ ಚಿಹ್ನೆಗಳನ್ನು ಗುರುತಿಸಲು ಪ್ರಾರಂಭಿಸಿದಾಗ ನಿಜವಾದ ಬದಲಾವಣೆ ಪ್ರಾರಂಭವಾಗುತ್ತದೆ. ಹೆಚ್ಚಿನ ಜನರು ತಪ್ಪು ಮಾಡುವ ಕ್ಷಣ ಇದು. ಇನ್ನೂ ಸಾಕಷ್ಟು ಸಮಯವಿದೆ ಎಂದು ಅವರು ಭಾವಿಸುತ್ತಾರೆ, ಆದರೆ ಸಮಯ ಯಾರಿಗೂ ಕಾಯುವುದಿಲ್ಲ. ಈಗ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ ಮತ್ತು ಆಲಿಸಿ. ಮುಂಬರುವ ದಿನಗಳಲ್ಲಿ ನೀವು ಬಹಳ ಹಿಂದೆಯೇ ಸಂಪರ್ಕ ಕಳೆದುಕೊಂಡ ಯಾರನ್ನಾದರೂ ಭೇಟಿಯಾಗುವ ಅವಕಾಶವನ್ನು ನೀವು ಹೊಂದಿರಬಹುದು. ಮೊದಲಿಗೆ ಇದು ಕೇವಲ ಒಂದು ಆಕಸ್ಮಿಕ ಭೇಟಿ ಎಂದು ನೀವು ಭಾವಿಸಬಹುದು, ಆದರೆ ಸಂಭಾಷಣೆಯ ಸಮಯದಲ್ಲಿ ನಿಮ್ಮ ಸ್ಥಗಿತಗೊಂಡ ಕೆಲಸ, ನಿಮ್ಮ ಮಾನಸಿಕ ಆರೋಗ್ಯ ಅಥವಾ ನಿಮ್ಮ ಭವಿಷ್ಯ ಪ್ರಮುಖ ನಿರ್ಧಾರಕ್ಕೆ ಸಂಬಂಧಿಸಿದ ಮಾಹಿತಿ ಹೊರಹೊಮ್ಮಬಹುದು. ಇಲ್ಲಿ ನೀವು ಹೆಚ್ಚು ಜಾಗರೂಕರಾಗಿ
ಜಾಗರೂಕರಾಗಿರಬೇಕು. ನಗುತ್ತಿರುವ ಪ್ರತಿಯೊಂದು ಮುಖವೂ ನಿಮ್ಮ ಹಿತೈಷಿಯಲ್ಲ ಮತ್ತು ಪ್ರತಿಯೊಬ್ಬ ಕಠಿಣ ಭಾಷಣಕಾರನೂ ನಿಮ್ಮ ಶತ್ರುವೂ ಅಲ್ಲ. ಆದ್ದರಿಂದ ಜನರನ್ನು ಅವರ ಮಾತುಗಳಿಂದಲ್ಲ, ಅವರ ಕ್ರಿಯೆಗಳಿಂದ ನಿರ್ಣಯಿಸಿ, ಆದರೆ ನಿರೀಕ್ಷಿಸಿ. ಇಲ್ಲಿಯೇ ಇಡೀ ಕಥೆ ಇದ್ದಕ್ಕಿದ್ದಂತೆ ಬದಲಾಗುತ್ತದೆ. ಅವಕಾಶವನ್ನು ನೀವು ಎದುರಿಸಬಹುದು. ನೀವು ಪ್ರಾಮಾಣಿಕತೆ ಮತ್ತು ಶಿಸ್ತನ್ನು ಕಾಯ್ದುಕೊಂಡರೆ ಗೌರವ ಮತ್ತು ಪ್ರಗತಿ ಕ್ರಮೇಣ ಅನುಸರಿಸುತ್ತದೆ. ಶಾರ್ಟ್ಕಟ್ಗಳನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ. ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ತಾಳ್ಮೆ. ಹಣದ ಬಗ್ಗೆಯೂ ಸ್ಪಷ್ಟ ಸಂದೇಶವಿದೆ. ನೀವು ಗಳಿಸಿದಷ್ಟು ಬುದ್ಧಿವಂತಿಕೆಯಿಂದ ಉಳಿಸಿ. ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಭವಿಷ್ಯದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಸಣ್ಣ ಉಳಿತಾಯ ಕೂಡ ಹೆಚ್ಚಿನ ಸಹಾಯವನ್ನು ನೀಡುತ್ತದೆ. ಪ್ರೀತಿ ಮತ್ತು ಕುಟುಂಬದ ನಡುವೆ ಯಾವುದೇ ಅಂತರವಿದ್ದರೆ ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ಸಂವಾದವನ್ನು ಪ್ರಾರಂಭಿಸಿ. ಅನೇಕ ಸಂಬಂಧಗಳು ಕೇವಲ ಒಂದು ಪ್ರಾಮಾಣಿಕ ಪದಕ್ಕಾಗಿ ಕಾಯುತ್ತಿವೆ. ಕುಟುಂಬ ಬೆಂಬಲವು ನಿಮ್ಮ ದೊಡ್ಡ ಆಸ್ತಿ. ಮತ್ತು ಈಗ ಈ ಇಡೀ ಕಥೆಯ ದೊಡ್ಡ ರಹಸ್ಯವೆಂದರೆ ಎಸ್ಟಿಎಂ ಅವರ ಕಾರು ಮನೆಗೆ ಬರುತ್ತದೆ. ನೀವು ಆರಂಭದಿಂದಲೂ ಕೇಳಿದ ಸುಳಿವು. ಇದರ ಪ್ರಮುಖ ಸಂದೇಶವೆಂದರೆ ಕಾರು ನಿಜಕ್ಕೂ ಎಲ್ಲರ ಮನೆ ಬಾಗಿಲಿಗೆ ಬರುತ್ತದೆ ಎಂಬುದು ಅಲ್ಲ, ಆದರೆ ಅಂತಹ ಸಮಯ ನಿಮ್ಮ ಜೀವನದಲ್ಲಿ ಬರಬಹುದು ಎಂಬುದು. ಒಂದು ಪ್ರಮುಖ ಆಡಳಿತಾತ್ಮಕ ಕಾನೂನು ಅಧಿಕೃತ ಅಥವಾ ಸಾಮಾಜಿಕ ವಿಷಯವನ್ನು ನಿರ್ವಹಿಸುವಾಗ ನೀವು ಸಂಪೂರ್ಣ ಜವಾಬ್ದಾರಿ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸಬೇಕು. ನೀವು ಶಾಂತವಾಗಿದ್ದರೆ, ನಿಖರವಾದ ಮಾಹಿತಿಯೊಂದಿಗೆ ಮುಂದುವರೆದರೆ ಮತ್ತು ಭಯವಿಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಂಡರೆ ಆ ಸನ್ನಿವೇಶವು ನಿಮಗೆ ಗೌರವ ಮತ್ತು ಪರಿಹಾರವನ್ನು ತರುತ್ತದೆ. ಮಹಾಕಾಳ ಅವರ ಸಂದೇಶವನ್ನು ಭಯದಿಂದಲ್ಲ, ನಂಬಿಕೆಯಿಂದ ಮುಂದುವರಿಯುವುದು. ಕಷ್ಟದ ಸಮಯಗಳು ಶಾಶ್ವತವಲ್ಲ, ಆದರೆ ಸರಿಯಾದ ನಿರ್ಧಾರಗಳ ಪರಿಣಾಮವು ದೂರಗಾಮಿಯಾಗಿದೆ. ಈ ನಂಬಿಕೆಯೊಂದಿಗೆ ನಿಮ್ಮ ಕ್ರಿಯೆಗಳ ಮೇಲೆ ಗಮನ ಹರಿಸಿ, ನಿಮ್ಮ ಕುಟುಂಬವನ್ನು ಗೌರವಿಸಿ, ಸತ್ಯವನ್ನು ಬೆಂಬಲಿಸಿ ಮತ್ತು ಪ್ರತಿ ಹೊಸ ಅವಕಾಶವನ್ನು ತಾಳ್ಮೆಯಿಂದ ಸ್ವೀಕರಿಸಿ. ಮಹಾಕಾಳ ಅವರ ಆಶೀರ್ವಾದಗಳು ನಿಮ್ಮ ಮೇಲೆ ಇರಲಿ. ನಿಮ್ಮ ಜೀವನದುದ್ದಕ್ಕೂ ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ಗೌರವದ ಬೆಳಕು ಹರಡಲಿ. ಆದರೆ ಇದು ಈ ಸಂದೇಶದ ಅಂತ್ಯ ಎಂದು ನೀವು ಭಾವಿಸಿದರೆ ಮತ್ತೆ ವಿರಾಮಗೊಳಿಸಿ, ಏಕೆಂದರೆ ಜೀವನದ ದೊಡ್ಡ ಘಟನೆಗಳು ಜನರು ಕತೆ ಕೊನೆಗೊಳ್ಳುತ್ತದೆ ಎಂದು ಭಾವಿಸುವ ಸ್ಥಳದಲ್ಲಿ ಪ್ರಾರಂಭವಾಗುತ್ತದೆ. ಹೌದು ಸ್ನೇಹಿತರೆ, ಇಂದಿನ ಪ್ರಮುಖ ಸಂದೇಶವೆಂದರೆ ಭವಿಷ್ಯದ ಬಗ್ಗೆ ಭಯವನ್ನು ಹುಟ್ಟುಹಾಕುವುದು ಅಲ್ಲ, ಆದರೆ ಸಮಯಕ್ಕೆ ನಿಮ್ಮನ್ನು ಜಾಗೃತಗೊಳಿಸುವುದು. ನೀವು ನಿಮ್ಮ ಜಾಗೃತೆಯಿಂದ ಇರಿ. ಬೇರೆಯವರನ್ನು ನಂಬಬೇಡಿ. ನಿಮ್ಮ ಯಶಸ್ಸನ್ನು ಯಾರ ಮುಂದೆಯೂ ಹೇಳಿಕೊಳ್ಳಬೇಡಿ. ಯಾರನ್ನೂ ನಂಬಬೇಡಿ. ನಿಮ್ಮವರು ಎಂದು ಹೇಳಿಕೊಂಡು ಬರುವ ಯಾರನ್ನೂ ನಂಬಬೇಡಿ. ಆದಷ್ಟು ನಿಮ್ಮ ಯೋಜನೆಗಳನ್ನು, ಕೆಲಸಗಳನ್ನು, ನಿಮ್ಮ ಆತ್ಮವಿಶ್ವಾಸವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಯಶಸ್ಸು ಬಂದ ನಂತರ ಎಲ್ಲರಿಗೂ ಗೊತ್ತಾಗೇ ಆಗುತ್ತದೆ. ಅಲ್ಲಿಯವರೆಗೂ ನೀವು ತಾಳ್ಮೆಯಿಂದ ಮೌನವಾಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.